ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ ಸಿವಿಲ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ಹಾಗೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಆಗಿರುತ್ತೆ. ಸ್ನೇಹಿತರೆ, ಬಹಳಷ್ಟು ಜನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಾಕಷ್ಟು ಜನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತಾ ಇದ್ರಿ, AW ನೋಟಿಫಿಕೇಷನ್ ಯಾಕೆ ಬರುತ್ತೆ, AWಗೆ ಕ್ವಾಲಿಫಿಕೇಷನ್ ಏನಿರುತ್ತೆ, WRD ನೋಟಿಫಿಕೇಷನ್ ಯಾವಾಗ ಬರುತ್ತೆ, WRDನಲ್ಲಿ AE ವೇಕೆನ್ಸೀಸ್ ಎಷ್ಟಿದೆ, AW ವೇಕೆನ್ಸೀಸ್ ಎಷ್ಟಿದೆ ಅಂತೇಳಿ ಸಾಕಷ್ಟು ಜನ ಟೆಕ್ಸ್ಟನ್ನು ಮಾಡಿದ್ರಿ ಹಾಗೂ ಪರ್ಸನಲ್ ಮೆಸೇಜಸ್ನೂ ಹಾಕಿದ್ರಿ. ಸೊ ಇದೀಗ ಆ ಒಂದು AW ನೋಟಿಫಿಕೇಷನ್ ಅಥವಾ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನೋಟಿಫಿಕೇಷನ್ ಸಂಬಂಧಪಟ್ಟಂತೆ ಒಂದು ಅಫಿಷಿಯಲ್ ಡಾಕ್ಯುಮೆಂಟ್ ರಿಲೀಸ್ ಆಗಿರುತ್ತೆ. ಆ ಅಫಿಷಿಯಲ್ ಡಾಕ್ಯುಮೆಂಟಿನ ಒಂದು ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇರ್ತೀನಿ. ಸೊ ಈ ಅಫಿಷಿಯಲ್ ಡಾಕ್ಯುಮೆಂಟಲ್ಲಿ ಎಕ್ಸಾಮಿನೇಷನ್ ಫಾರ್ಮೇಟು ಹಾಗೂ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಂದರೆ ಎಕ್ಸಾಮಿನೇಷನ್ ಫಾರ್ಮೇಟ್ ಅಂತಲೇ ಇಟ್ಕೊಳ್ಳಿ, ಹಾಗೂ ಕ್ವಾಲಿಫಿಕೇಷನ್ ಏನು, ಬೇಸಿಕ್ ಸ್ಯಾಲರಿ ಏನಿದೆ, ಈ ಎಲ್ಲ ಡೀಟೇಲ್ಸ್ನ ಆ ಒಂದು ಡಾಕ್ಯುಮೆಂಟಲ್ಲಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿರ್ತಾರೆ. ಸೊ ಪ್ರೀವಿಯಸ್ ಆಗಿ ಏನಿತ್ತು ಎಕ್ಸಾಮ್ ಫಾರ್ಮೇಟು, ಆ ಎಕ್ಸಾಮ್ ಫಾರ್ಮೇಟಿಗೆ ಈ ಎಕ್ಸಾಮ್ ಫಾರ್ಮೇಟಿಗೆ ಒಂದಿಷ್ಟು ಬದಲಾವಣೆಯನ್ನು ಕೊಟ್ಟು ಕ್ಲಾರಿಟಿನ ಕೊಟ್ಟಿರ್ತಾರೆ AW ನೋಟಿಫಿಕೇಷನ್ಗಾಗಿ. ಸೊ ಮುಂದಿನ ದಿನಗಳಲ್ಲಿ ಏನು 56,000 ಅಂತ ಹೇಳಿ ವೇಕೆನ್ಸೀಸ್ನ ಅನೌನ್ಸ್ ಮಾಡಿದ್ದಾರೆ, ಮುಂದಿನ ದಿನಗಳಲ್ಲಿ ನಾವು ಫಿಲ್ ಮಾಡ್ತೀವಿ ಅಂತೇಳಿ ಸರ್ಕಾರದವರು. ಆ ಒಂದು ನೋಟಿಫಿಕೇಷನಲ್ಲಿ ಈ ಒಂದು ನೋಟಿಫಿಕೇಷನ್ ಇರುವ ಕಾರಣದಿಂದನೇ ಆ ಒಂದು ನೋಟಿಫಿಕೇಷನ್ ಸಂಬಂಧಪಟ್ಟಂತೆ AW ನೋಟಿಫಿಕೇಷನ್ ಸಂಬಂಧಪಟ್ಟಂತೆ ಒಂದಿಷ್ಟು ಕ್ಲಾರಿಟಿನ ಗೌರ್ಮೆಂಟ್ ಆಫ್ ಕರ್ನಾಟಕದವರು ಈಗ ಒಂದು ಅಫಿಷಿಯಲ್ ನೋಟಿಫಿಕೇಷನ್ ಸರ್ಕ್ಯುಲರಿಂದ ಇಶ್ಯೂ ಮಾಡಿರ್ತಾರೆ. ಸೊ ಆ ಒಂದು ಸರ್ಕ್ಯುಲರ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ಸೊ ಇದು AW ನೋಟಿಫಿಕೇಷನ್ ಯಾವ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿದ್ದು, ಮೊದಲನೇದಾಗಿ ಈ ಒಂದು ಪಾಯಿಂಟ್ನ ನಾವು ತಿಳ್ಕೊಳ್ಬೇಕು. ಸೊ AW ನೋಟಿಫಿಕೇಷನ್ ಏನಿದೆ, ಇದು WRD ನೋಟಿಫಿಕೇಷನ್ಗೆ ಸಂಬಂಧಪಟ್ಟಿದ್ದು, ಅಂದರೆ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟಿನ ಅಂಡರಲ್ಲಿ ಬರುವಂಥ ನೋಟಿಫಿಕೇಷನ್ ಆಗಿರುತ್ತೆ, WRD ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್. ಸೊ ಈ ಡಿಪಾರ್ಟ್ಮೆಂಟ್ದು ನೋಟಿಫಿಕೇಷನ್ ಯಾವ ಒಂದು ಎಕ್ಸಾಮಿನೇಷನ್ ಅಥಾರಿಟಿ ಕಂಡಕ್ಟ್ ಮಾಡುತ್ತೆ ಅಂತ ಕೇಳಿದ್ರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವರು ಕಂಡಕ್ಟ್ ಮಾಡ್ತಾರೆ, KPSC. ಸೊ ಇಲ್ಲಿವರೆಗೂ WRDಯ JE ಹಾಗೂ AE ನೋಟಿಫಿಕೇಷನ್ಸ್ನೆಲ್ಲದನ್ನು ಕೂಡ WRDನೇ ಕಂಡಕ್ಟ್ ಮಾಡಿಕೊಟ್ಟಿರುತ್ತೆ. ಸೊ ಈಗ ಬರುವಂಥ AW ನೋಟಿಫಿಕೇಷನ್ ಕೂಡ KPSC ಅವರನ್ನ ಕಂಡಕ್ಟ್ ಮಾಡಿಕೊಡ್ತಾರೆ. ಸೊ ಯಾವುದೇ ಎಕ್ಸಾಮಿನೇಷನ್ ಅಥಾರಿಟಿ ಅನ್ನೋ ಒಂದು ಕನ್ಫ್ಯೂಷನ್ನ ನಿಮಗೆ ಇಲ್ಲಿ ಕ್ಲಾರಿಟಿ ಸಿಕ್ಕಿರಬೇಕು ಅನಿಸುತ್ತೆ. KPSC ಅವರು ಈ ಒಂದು ನೋಟಿಫಿಕೇಷನ್ನ ಕಂಪ್ಲೀಟ್ ಮಾಡಿಕೊಡ್ತಾರೆ. ಅದಾಗಿ ನಂತರ ನೆಕ್ಸ್ಟ್ ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ ಈ ನೋಟಿಫಿಕೇಷನ್ ಇರುತ್ತೆ ಸರ್ ಅಂತ ನೀವು ಕೇಳೋದಾದರೆ, ಸಿವಿಲ್ ಇಂಜಿನಿಯರಿಂಗಿಗೆ ಒಂದು ನೋಟಿಫಿಕೇಷನು, ಸಿವಿಲ್ ಇಂಜಿನಿಯರ್ಸ್ ಹಾಗೂ ಮೆಕ್ಯಾನಿಕಲ್ ಇಂಜಿನಿಯರ್ಸ್. ಸೊ ಸಿವಿಲ್ ಮತ್ತು ಮೆಕ್ಯಾನಿಕಲ್ಗೆ ಮಾತ್ರ ಈ ನೋಟಿಫಿಕೇಷನು ರಿಲೀಸ್ ಆಗುತ್ತೆ ಮುಂದಿನ ದಿನಗಳಲ್ಲಿ. ವೇಕೆನ್ಸೀಸ್ ಎಷ್ಟಿದೆ ಅಂತ ಅದೊಂದು ಪಾಯಿಂಟ್ ನಾವು ತಿಳ್ಕೊಳ್ಬೇಕು. ವೇಕೆನ್ಸೀಸ್ ನೋಡಿ, ಆಲ್ಮೋಸ್ಟ್ 240 ವೇಕೆನ್ಸೀಸ್ ಇದೆ ಅಂತ ಹೇಳಿದ್ದಾರೆ. ಬಟ್ 240 ವೇಕೆನ್ಸೀಸ್ನು ಫಿಲ್ ಮಾಡ್ತಾರಾ ಇಲ್ಲ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಗೊತ್ತಿಲ್ಲ. ಬಟ್ 240 ವೇಕೆನ್ಸೀಸ್ ಇದೆ ಅಂತ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಇದೆ. ಬಟ್ ನಾನು ಪ್ರೀವಿಯಸ್ ಆಗಿ ಒಂದು ಡ್ರಾಫ್ಟ್ ಕಾಪಿಯಲ್ಲಿ ನೋಡಿದಂತೆ ಮೆಕ್ಯಾನಿಕಲ್ಗೆ 4 ವೇಕೆನ್ಸೀಸ್ನ ನಾನು ನೋಡಿದ್ದೆ. ಸೊ ಈಗ ಬರುವಂಥ ನೋಟಿಫಿಕೇಷನಲ್ಲಿ 4 ವೇಕೆನ್ಸೀಸ್ ಇದೆನಾ, ಜಾಸ್ತಿನೂ ವೇಕೆನ್ಸೀಸ್ ಇದೆನಾ, ಇನ್ ಕೇಸ್ ಜಾಸ್ತಿ ಇತ್ತು ಅಂದರೆ HKಗೆ ಎಷ್ಟಿದೆ, NHKಗೆ ಎಷ್ಟಿದೆ, ಕ್ಯಾಟಗರಿ ವೈಸ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಅಫಿಷಿಯಲ್ ಡಾಕ್ಯುಮೆಂಟ್ ಬಂದಾಗಲೇ ಗೊತ್ತಾಗುತ್ತೆ. ಬಟ್ ಒಂದಂತೂ ಕ್ಲಾರಿಟಿನೇ ಇಟ್ಕೊಳ್ಳಿ, ನೋಟಿಫಿಕೇಷನಲ್ಲಿ ಸಿವಿಲ್ಗೂ ಇದೆ, ಮೆಕ್ಯಾನಿಕಲ್ಗೂ ಇದೆ. ಸಿವಿಲ್ಗೆ 90% ವೇಕೆನ್ಸೀಸ್ ಇದ್ದರೆ 10% ವೇಕೆನ್ಸೀಸ್ ಫಾರ್ ಮೆಕ್ಯಾನಿಕಲ್ ಇರುತ್ತೆ. ಸೊ ಓವರ್ ಆಲ್ ವೇಕೆನ್ಸೀಸ್ 240 ಅಂತ ಕನ್ಸಿಡರ್ ಮಾಡಿದ್ರೆ 10% ಅಂದರೆ 24 ವೇಕೆನ್ಸೀಸ್ 24 ವೇಕೆನ್ಸೀಸ್ ಮೆಕ್ಯಾನಿಕಲ್ ಬರ್ಬೋದು. ಇನ್ನು ಉಳಿಕಿರೋಂಥ ವೇಕೆನ್ಸೀಸ್ ಸಿವಿಲ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬೋದು. ಬಟ್ 240 ಮಾಡ್ತಾರಾ ಇಲ್ಲ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಗೊತ್ತಿಲ್ಲ, ಅಫಿಷಿಯಲ್ ಡಾಕ್ಯುಮೆಂಟ್ ಬಂದಾಗ ಗೊತ್ತಾಗುತ್ತೆ. ಸೊ ಬಟ್ ಒಂದಂತೂ ಪಾಯಿಂಟಲ್ಲಿ ನೆನಪಲ್ಲಿ ಇಟ್ಕೊಳ್ಳಿ, ನೋಟಿಫಿಕೇಷನಲ್ಲಿ ಮೆಕ್ಯಾನಿಕಲ್ಗೂ ಇದೆ, ಸಿವಿಲ್ಗೂ ಇದೆ. ಸೊ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾರೆಲ್ಲ AW ಆಗಬೇಕು ಅಂತ ಕನಸು ಕಾಣ್ತಾ ಇದ್ದೀರಾ ಅವರಿಗೆ ಮುಂದಿನ ದಿನಗಳಲ್ಲಿ ನೋಟಿಫಿಕೇಷನ್ ಇರೋದಂತೂ ನಿಜ. ಅದಾಗಿ ನಂತರ ಅಫಿಷಿಯಲ್ ಡಾಕ್ಯುಮೆಂಟಲ್ಲಿ ಏನೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ ಅಂತೇಳಿ ನಾನು ಈಗ ನಿಮಗೆ ಆ ಒಂದು ಅಫಿಷಿಯಲ್ ಡಾಕ್ಯುಮೆಂಟ್ನ ತೋರಿಸ್ಬಿಟ್ಟು ಒಂದೊಂದು ಪಾಯಿಂಟ್ನ ಹೇಳ್ಕೊತ ಹೋಗ್ತೀನಿ. ಏನಕ್ಕಂದ್ರೆ ಅಫಿಷಿಯಲ್ ಡಾಕ್ಯುಮೆಂಟ್ ನೋಡಿದ ಕೂಡಲೇ ನಿಮ್ಗೆ ಗೊತ್ತಾಗುತ್ತೆ ಏನು ಪಾಯಿಂಟ್ಸ್ ಇದೆ, ಆ ಪಾಯಿಂಟ್ಸಿಗೆ ತಕ್ಕಂತೆ ನಿಮ್ಮ ಪ್ರಿಪರೇಷನ್ನ ನೀವು ಸ್ಟಾರ್ಟ್ ಮಾಡ್ಕೊಳ್ಬೋದು. ಸೊ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದು ಗ್ರೂಪ್ A ಸರ್ವಿಸ್ ಪೋಸ್ಟ್ ಆಗಿರುತ್ತೆ. ಈಗ ಅಫಿಷಿಯಲ್ ಡಾಕ್ಯುಮೆಂಟ್ನ ನೋಡೋಣ. ಇದು ಅಫಿಷಿಯಲ್ ಡಾಕ್ಯುಮೆಂಟ್ ಆಗಿರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಮೇಲ್ಗಡೆ ಡೇಟ್ ಏನು ಕೊಟ್ಟಿದ್ದಾನೆ, ಈ ಡೇಟ್ ಬಂದು ಇವತ್ತಿನ ಡೇಟ್ ಆಗಿರುತ್ತೆ, ಈ ವರ್ಷ ಆಗಿರುತ್ತೆ 2026 ಮಾರ್ಚ್ ತಿಂಗಳದು. ನೋಡಿ ಯಾವುದಕ್ಕೆ ಸಂಬಂಧಪಟ್ಟಂತಂದರೆ ವಿದ್ಯಾರ್ಹತೆ, ಕ್ವಾಲಿಫಿಕೇಷನ್ ಹಾಗೂ ಸಿಲೆಬಸ್ ಬಗ್ಗೆ ಸಂಬಂಧಪಟ್ಟಂಥ ಸರ್ಕ್ಯುಲರ್ ಆಗಿರುತ್ತೆ ಇದು. ಸೊ ಇಲ್ಲಿವರೆಗೂ ಸಾಕಷ್ಟು ಜನಗಳ ಒಂದು ಕನ್ಫ್ಯೂಷನ್ ಇತ್ತು, ಆ ಒಂದು ಕನ್ಫ್ಯೂಷನ್ನ ಈಗ ಅವಾಯ್ಡ್ ಮಾಡಿದ್ದಾರೆ. ಸೊ ಈ ಒಂದು ಡಾಕ್ಯುಮೆಂಟ್ನ ನಾನು ಕಂಪ್ಲೀಟ್ ಡೀಟೇಲ್ಸಾಗಿ ಓದಲ್ಲ, ಏನಕ್ಕಂದರೆ 11 ಪೇಜಸ್ ಇರುವಂಥ ಡಾಕ್ಯುಮೆಂಟ್ ಇದು. ಇದರಲ್ಲಿ ಮೇನ್ ಪಾಯಿಂಟ್ಸ್ ಏನಿದೆ ಅದನ್ನು ಮಾತ್ರ ನಾನು ತಿಳಿಸ್ತಾ ಹೋಗ್ತೀನಿ. ಸೊ ನಿಮಗೆ ಇದು ಕರ್ನಾಟಕ ವಾಟರ್ ರಿಸೋರ್ಸ್ ಸರ್ವಿಸ್ ರಿಕ್ರೂಟ್ಮೆಂಟ್ ಆಫ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಡಿವಿಷನ್ 1 ಬೈ ಕಾಂಪಿಟೇಟಿವ್ ಎಕ್ಸಾಮ್ ಮುಖಾಂತರ ಕಂಡಕ್ಟ್ ಮಾಡ್ಕೊಳ್ಳೋಕ್ಕೆ ಬೇಕಾಗಿರುವಂಥ ಡಾಕ್ಯುಮೆಂಟ್. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಮಂಜೂರಾದ ವೇಕೆನ್ಸೀಸ್ 230 ಆಗಿರುತ್ತೆ. ಬಟ್ 240 ವೇಕೆನ್ಸೀಸ್ಗೆ ಬರುತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಗೊತ್ತಿಲ್ಲ, ನೋಡೋಣ ಮುಂದಿನ ದಿನಗಳಲ್ಲಿ. ಫಸ್ಟ್ ಪಾಯಿಂಟ್ ನೋಡಿ, C&R ರೂಲ್ಸ್ ಪ್ರಕಾರ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರು ಒಂದು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಎಕ್ಸಾಮಿನೇಷನ್ ಆಗಿರುತ್ತೆ. ಬೇಸಿಕ್ ಸ್ಯಾಲರಿ 83,700 ರೂಪಾಯಿ ಆಗಿರುತ್ತೆ. ಆ್ಯಸ್ ಪರ್ AICTE ಆ್ಯಸ್ ಪರ್ ಏನಂತಾರೆ ಸ್ಟ್ಯಾಂಡರ್ಡ್ಸ್ ಪ್ರಕಾರನೇ ಕೊಟ್ಟಿದ್ದಾರೆ. AWಗೆ ಎಷ್ಟಿರಬೇಕು, AEಗೆ ಎಷ್ಟಿರಬೇಕು ಅಂತೇಳಿ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ AWಗೆ 72,000 ಇದೆ,
72ರಿಂದ 76,000 KPSCಯಲ್ಲಿ. ಸೊ ಇದೇ KPSCಯಲ್ಲಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ 83,000 ಬೇಸಿಕ್ ಇದೆ. ಸೊ ನೋಡಿ, ಗುಡ್ ಸ್ಯಾಲರಿನೇ ಅನ್ಬೋದು ನೀವು. ಸೊ ಇದು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮುಖಾಂತರ ಭರ್ತಿ ಮಾಡ್ಕೊಳ್ಳುವಂಥ ವೇಕೆನ್ಸಿ ಆಗಿರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಗ್ರೂಪ್ ಎ ಸರ್ವಿಸು ಡಿವಿಷನ್ 1 ಬರುತ್ತೆ. ಸಿವಿಲ್ ಇಂಜಿನಿಯರಿಂಗ್ಗೆ ಏನಾಗಿರಬೇಕು, ಮಸ್ಟ್ ಬಿ ಎ ಹೋಲ್ಡರ್ ಆಫ್ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್, ಅಂದರೆ BE ಇನ್ ಸಿವಿಲ್ ಆಗಿರಬೇಕು ಅಂತ ಹೇಳ್ತಾನೆ. BE ಇನ್ ಸಿವಿಲ್ ಅಷ್ಟೇ, ಇದಕ್ಕೆ MTech ಅವಶ್ಯಕತೆ ಇಲ್ಲ. ಸಿಮಿಲರಾಗಿ AW ವೇಕೆನ್ಸಿಗೂ ನೋಡಿ, ಮೆಕ್ಯಾನಿಕಲು ಮಸ್ಟ್ ಬಿ ಹೋಲ್ಡರ್ ಆಫ್ ಡಿಗ್ರಿ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಇದೂ ಅಷ್ಟೇ BE ಇನ್ ಮೆಕ್ಯಾನಿಕಲ್ ಆಗಿರಬೇಕು ಅಂತ ಹೇಳ್ತಾರೆ. BE ಇನ್ ಮೆಕ್ಯಾನಿಕಲ್ ಆರ್ ಪೊಸೆಸ್ ಈಕ್ವಲೆಂಟ್ ಕ್ವಾಲಿಫಿಕೇಷನ್ ಪಡೆದಿರ್ಬೋದು. ಅದು ಬೇರೆ ಬೇರೆ ಇದೆ, ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸಿಂದ ಒಂದು ಡಾಕ್ಯುಮೆಂಟ್ ಪಡಿಬೇಕಂತೇಳಿ ಅದ್ರ ಬಗ್ಗೆ ಮುಂದೆ ಹೇಳಿರ್ತಾರೆ. ಬಟ್ ಅದು ಬಿಡಿ, ಇಂಜಿನಿಯರಿಂಗ್ ಇನ್ ಸಿವಿಲ್, ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಆಗಿದ್ದರೆ ನೀವು ಎಲಿಜಿಬಲ್ ಆಗಿರ್ತೀರ. ಸೊ ಬೇಸಿಕ್ ಸ್ಯಾಲರಿ ಏನು, ಕ್ವಾಲಿಫಿಕೇಷನ್ ಏನು ಅಂತ ಗೊತ್ತಾಯಿತು. ಬಟ್ ಇಲ್ಲಿನ ಒಂದು ಪಾಯಿಂಟ್ ಏನು ಮಿಸ್ ಆಗಿದೆ ಅಂದರೆ, ಫಸ್ಟ್ ಕ್ಲಾಸ್ ಇರಬೇಕಾ, ಸೆಕೆಂಡ್ ಕ್ಲಾಸ್ ಇರಬೇಕಾ, ಕ್ಯಾಟಗಿರಿ ಏನು ಅಂತೇಳಿ ಇಲ್ಲಿ ಮೆನ್ಷನ್ ಆಗಿಲ್ಲ. ಅಫಿಷಿಯಲ್ ಡಾಕ್ಯುಮೆಂಟ್ ಇಶ್ಯೂ ಆದಾಗ ಆ ಒಂದು ಪಾಯಿಂಟ್ನ ಅಲ್ಲಿ ಕ್ಲಾರಿಫಿಕೇಷನ್ ಕೊಟ್ಟಿರ್ತಾರೆ. ಬಟ್ ಇಲ್ಲಿ ಕೊಟ್ಟಿಲ್ಲ ಅಂತಂದರೆ ಆಲ್ಮೋಸ್ಟ್ ಡಿಗ್ರಿ ಕಂಪ್ಲೀಟ್ ಆಗಿದ್ದರೆ ಸಾಕು ಅನ್ನೋ ಥರನೇ ಈ ನೋಟಿಫಿಕೇಷನ್ ಇದಾಗಿರುತ್ತೆ, ರೆಡಿ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಏಜು ಮತ್ತು ಅಕಾಡೆಮಿಕ್ ಕ್ವಾಲಿಫಿಕೇಷನ್ ಫಾರ್ ಕ್ಯಾಂಡಿಡೇಟು ಈಗಾಗಲೇ ಹೇಳಿದಂತೆ ಡಿಗ್ರಿ ಆಗಿರಬೇಕು. ಇನ್ ಕೇಸ್ ನಿಮ್ಮದು BE ಆಗಿಲ್ಲ ಅಂತಂದರೆ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸಿಂದ ಕಂಡಕ್ಟ್ ಆಗುವಂಥ ಅಸೋಸಿಯೇಟ್ ಮೆಂಬರ್ಶಿಪ್ ಎಕ್ಸಾಮಿನೇಷನ್ನಲ್ಲಿ ಪಾರ್ಟ್ ಎ ಪಾರ್ಟ್ ಬಿ ಏನು ಪಾಸ್ ಆಗಿರಬೇಕು, ಅದರಲ್ಲಿ ಡಿಪ್ಲೊಮೊ ಸರ್ಟಿಫಿಕೇಟ್ ಪಡೆದಿರಬೇಕು. ಸೊ ಡಿಪ್ಲೊಮೊ ಸರ್ಟಿಫಿಕೇಟ್ ಫ್ರಮ್ ದ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ದಟ್ ಅವ್ರೇನಾಗಿರಬೇಕು, ಪಾರ್ಟ್ ಎ ಪಾರ್ಟ್ ಬಿ ಕಂಪ್ಲೀಟ್ ಆಗಿ ಪಾಸ್ ಆಗಿರಬೇಕು, ಅದರಲ್ಲಿ ಸರ್ಟಿಫಿಕೇಟ್ನ ಪಡೆದಿರಬೇಕು. ಇದು ಯಾರಿಂದ ಕಂಡಕ್ಟ್ ಆಗುವಂಥದ್ದು, ಅಸೋಸಿಯೇಟ್ ಮೆಂಬರ್ಶಿಪ್ ಎಕ್ಸಾಮಿನೇಷನ್. ಸೊ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ಅಂದರೆ ಇದೊಂದು ಬೋರ್ಡ್ ಬರುತ್ತೆ ಆಲ್ ಓವರ್ ಇಂಡಿಯಾದಲ್ಲಿ, ಇದರಲ್ಲಿ ಕಂಡಕ್ಟ್ ಆಗೋ ಪಾರ್ಟ್ ಎ ಪಾರ್ಟ್ ಬಿನಲ್ಲಿ ಪಾಸ್ ಮಾಡಿಕೊಂಡು ಡಿಪ್ಲೊಮೊ ಸರ್ಟಿಫಿಕೇಟ್ನ ಪಡೆದಿದ್ರೆ ಅವರು BE ಈಕ್ವಲೆಂಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಈಕ್ವಲೆಂಟ್ ಅಂತ ಕೊಟ್ಟಿದ್ರಲ್ಲ, ಈ ಥರ ಇದನ್ನು ನಾವು ಈಕ್ವಲೆಂಟ್ ಅಂತ ಕರಿತೀವಿ. ಇನ್ ಕೇಸ್ ನಿಮ್ಮ ಹತ್ರ ಇದಿಲ್ಲ ಅಂದರೆ BE ಇನ್ ಇಂಜಿನಿಯರಿಂಗ್ ಆಗಿದ್ದರೂ ಪರವಾಗಿಲ್ಲ. ಸೊ AICT ಅಪ್ರೂವಲ್ ಆಗಿರುವಂಥ ಯಾವುದೇ ಥರದ ಇನ್ಸ್ಟಿಟ್ಯೂಷನ್, UGC ಅಪ್ರೂವಲ್ ಅಥವಾ AICT ಇಂದ ಅಪ್ರೂವಲ್ ಆಗಿರುವಂಥ ಯಾವುದೇ ಥರದ ಇನ್ಸ್ಟಿಟ್ಯೂಷನಿಂದ ನಿಮ್ಮ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದ್ದರೆ ಯು ಆರ್ ಎಲಿಜಿಬಲ್ ಫಾರ್ ಅಟೆಂಡಿಂಗ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಕ್ಸಾಮಿನೇಷನ್ ಅಂತ ನೆನಪಿಟ್ಕೊಳ್ಳಿ. ನೆಕ್ಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ ಶೆಲ್ ಕನ್ಸಿಸ್ಟ್ ಆಫ್ ಏನೇನಿರುತ್ತೆ, ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ ಹಾಗೂ ಪರ್ಸನಾಲಿಟಿ ಟೆಸ್ಟೂ ಇರುತ್ತೆ. ಇದರಲ್ಲಿ ಏನೇನಿರುತ್ತೆ ಅಂದರೆ ಕಂಪಲ್ಸರಿ ಕನ್ನಡ, ಕಂಪಲ್ಸರಿ ಇಂಗ್ಲೀಷು, ಆಪ್ಷನಲ್ ಸಬ್ಜೆಕ್ಟ್ಸ್ ಇರುತ್ತೆ ಹಾಗೂ ಜನರಲ್ ನಾಲೆಡ್ಜ್ ಪೇಪರ್ ಇರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಸೊ ಇಲ್ಲಿ ನಿಮಗೆ ಆ ಒಂದು ಕ್ಲಾರಿಟಿನೇ ಕೊಟ್ಟಿರ್ತಾರೆ ನೋಡಿ. ಸೊ ಇಂಗ್ಲೀಷ್ ಪೇಪರು, ಕನ್ನಡ ಪೇಪರು. ಸೊ UPSC ಎಕ್ಸಾಮ್ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಕ್ಸಾಮಿನೇಷನು. ಸೊ ಈ ಎಕ್ಸಾಮಿನೇಷನಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಪ್ರಿಲಿಮ್ಸ್ ಇರುತ್ತೆ, ಮೇನ್ಸ್ ಇರುತ್ತೆ, ಪರ್ಸನಾಲಿಟಿ ಇಂಟರ್ವ್ಯೂ ಇರುತ್ತೆ. ಪ್ರಿಲಿಮ್ಸು, ಮೇನ್ಸು ಮತ್ತು ಪರ್ಸನಾಲಿಟಿ ಇಂಟರ್ವ್ಯೂಕ್ಕಿಂತ ಮುಂಚೆ ಕಂಪಲ್ಸರಿ ಎಕ್ಸಾಮಿನೇಷನ್ ಪೇಪರ್ಸ್ನ ಬರೀತಾರೆ, ಕನ್ನಡ ಮತ್ತು ಇಂಗ್ಲೀಷ್, ರೀಜನಲ್ ಲ್ಯಾಂಗ್ವೇಜ್ ಪೇಪರು ಮತ್ತು ಇಂಗ್ಲೀಷ್ ಪೇಪರ್. ಇದೇನಾಗಿರುತ್ತೆ, ಜಸ್ಟ್ ಕ್ವಾಲಿಫೈಯಿಂಗ್ ನೇಚರ್. ಸೇಮ್ ಫಾರ್ಮೆಟಲ್ಲಿ ಇಲ್ಲೂ ನಿಮಗೆ AW ಎಕ್ಸಾಮಿನೇಷನನ್ನು ಕ್ವಾಲಿಫೈಯಿಂಗ್ ಪೇಪರ್ಸ್ನ ಇಡ್ತಾ ಇದ್ದಾರೆ, ಇಂಗ್ಲೀಷು ಮತ್ತು ಕನ್ನಡ 100 ಮಾರ್ಕ್ಸ್ ಇರುತ್ತೆ, ಇಂಗ್ಲೀಷು 100 ಮಾರ್ಕ್ಸ್ ಇರುತ್ತೆ. ಇದು ಡಿಸ್ಕ್ರಿಪ್ಟಿವ್ ಆಗಿರುತ್ತೆ. ಇದೇನು ಡಿಸ್ಕ್ರಿಪ್ಟಿವ್, ಸಬ್ಜೆಕ್ಟಿವ್ ಅಂತ ನೋಡ್ಬೋದು. ಡಿಸ್ಕ್ರಿಪ್ಟಿವ್ ಪೇಪರ್ ಇದು MCQ ಅಲ್ಲ, ಡಿಸ್ಕ್ರಿಪ್ಟಿವ್ ಅಂದರೆ ಬರಿಬೇಕು. ಎಷ್ಟು ಗಂಟೆಗಿರುತ್ತೆ, 1.5 ಗಂಟೆಗಿರುತ್ತೆ. ಅಂದರೆ 90 ನಿಮಿಷ ಪೇಪರ್, 90 ನಿಮಿಷ ಕೊಡ್ತಾರೆ, 100 ಮಾರ್ಕ್ಸ್ಗೆ ಬರಿಬೇಕು. ಇದು ಪೇಪರ್ನ ನೀವು ಕ್ವಾಲಿಫೈ ಮಾಡಲೇಬೇಕು. ಇಲ್ಲಿ ಹೇಳಿದ್ದಾರೆ, ದ ಮಾರ್ಕ್ಸ್ ಒಬ್ಟೆಂಡಿಂಗ್ ಕಂಪಲ್ಸರಿ ಪೇಪರ್ಸ್ ಅಂದರೆ ಮೇಲ್ಗಡೆ ಇರುವಂಥ ಇಂಗ್ಲೀಷು ಕನ್ನಡದಲ್ಲಿ ಕಂಪಲ್ಸರಿ ಕ್ವಾಲಿಫೈ ಆಗಲೇಬೇಕು, ಕ್ವಾಲಿಫೈಯಿಂಗ್ ನೇಚರ್ ಆಗಿರುತ್ತೆ. ಇದರಲ್ಲಿ ಗಳಿಸುವಂಥ ಅಂಕಗಳು ಸೆಲೆಕ್ಷನ್ಗೆ ಕನ್ಸಿಡರ್ ಆಗಲ್ಲ, ಜಸ್ಟ್ ಕ್ವಾಲಿಫೈ ಮಾಡಬೇಕು. ಎಷ್ಟು ಸರ್ ಇದು ಕ್ವಾಲಿಫೈಯಿಂಗ್ ಅಂದರೆ ನೋಡಿ, ಈಚ್ ಪೇಪರಲ್ಲಿ 30% ಬರಲೇಬೇಕು. ಅಂದರೆ ಈ ಪೇಪರಲ್ಲಿ 30% ಅಂದರೆ 30 ಮಾರ್ಕ್ಸ್, ಈ ಪೇಪರಲ್ಲಿ 30% ಅಂದರೆ 30 ಮಾರ್ಕ್ಸ್ ಬರಲೇಬೇಕು. ಅದ್ರ ಮೇಲ್ಗಡೆ ಇನ್ನೊಂದು ಪಾಯಿಂಟ್ನ ಮೆನ್ಷನ್ ಮಾಡಿದ್ದಾನೆ, ಎರಡೂ ಪೇಪರಿಂದ ಅಗ್ರಿಗೇಟು 35% ಬರಲೇಬೇಕು. ಅಂದರೆ ಇಂಗ್ಲೀಷಲ್ಲೂ 30, ಇಲ್ಲೂ 30 ಬಂದು ಎರಡೂ ಪೇಪರಿಂದ 70 ಮಾರ್ಕ್ ಗಳಿಸಲೇಬೇಕು. ಮತ್ತು ಅಂದರೆ ಯಾವುದಾದ್ರೂ ಒಂದು ಪೇಪರಲ್ಲಿ ಹೆಚ್ಚು ಅಂಕಗಳನ್ನ ಗಳಿಸಲೇಬೇಕು, 30ಕ್ಕಿಂತ ಜಾಸ್ತಿ. ನೀವು ಕನ್ನಡ 30 ಗಳಿಸಿ ಇಂಗ್ಲೀಷ್ 50 ಗಳಿಸಿದ್ರೆ ಪಾಸ್, ಕನ್ನಡದಲ್ಲಿ 50 ಗಳಿಸಿ ಇಂಗ್ಲೀಷಲ್ಲಿ 30 ಗಳಿಸಿದ್ರೆ ಪಾಸ್. ಬಟ್ ಇಂಗ್ಲೀಷಲ್ಲಿ 20 ಗಳಿಸಿ ಕನ್ನಡದಲ್ಲಿ 50 ಗಳಿಸಿದ್ರೆ ಫೇಲ್. ಯಾಕಂದರೆ ಇಂಗ್ಲೀಷಲ್ಲಿ 20 ಬಂತಂದರೆ 30 ಬಂದಿಲ್ಲ ಮಿನಿಮಮ್ ಮಾರ್ಕ್ಸ್, ಸೊ ಅಲ್ಲಿ ಫೇಲ್ ಆದಂಗೆ. ಸೊ ಎರಡರಲ್ಲೂ 30 ಬರಬೇಕು. ಎರಡರಿಂದ ಅಗ್ರಿಗೇಟ್ ಕೂಡ 70 ಬರಲೇಬೇಕು. ಎರಡರಲ್ಲೂ ಪ್ರತಿ ಪೇಪರಲ್ಲಿ 30 ಮಾರ್ಕ್ ಬರಲೇಬೇಕು, 30% ಮಾರ್ಕ್ಸ್. ಅದಾಗಿ ನಂತರ ಎರಡೂ ಪೇಪರಿಂದ ಮಾರ್ಕ್ಸ್ನ ಒಟ್ಟುಗೂಡಿಸಿದಾಗ 70 ಮಾರ್ಕ್ ಬಂದಿರಲೇಬೇಕು. ಆಗಲೇ ನೀವು ಈ ಪೇಪರ್ಸು ಕ್ವಾಲಿಫೈ ಆದಂತೆ. ಇನ್ ಕೇಸ್ ಇಲ್ಲಿ ಬರಲಿಲ್ಲ, ಕ್ವಾಲಿಫೈ ಆಗಲಿಲ್ಲ ಅಂದರೆ ನೀವು ಈ ಸೆಲೆಕ್ಷನ್ ಪ್ರಾಸೆಸಿಂದ ಎಲಿಮಿನೇಟ್ ಆದಂತೀರ ಅಂತ ಅರ್ಥ. ಓಕೆನಾ? ಸೊ ಇದು ಗಮನದಲ್ಲಿರಲಿ. ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಆ ಕಮೆಂಟ್ನ ನೋಡ್ಕೊಂಡು ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ನೆಕ್ಸ್ಟ್ ನೋಡಿ, ಕನ್ನಡ ಪೇಪರ್ ಏನಿದೆಯಲ್ಲ ಕನ್ನಡದಲ್ಲೇ ಬರೀಬೇಕು, ಮತ್ತು ಇಂಗ್ಲೀಷಲ್ಲಿ ಬರೆಯುವಂಥದ್ದಿಲ್ಲ. ಇಂಗ್ಲೀಷ್ ಪೇಪರ್ನ ಇಂಗ್ಲೀಷಲ್ಲಿ ಅಟೆಂಡ್ ಮಾಡಲೇಬೇಕು. ಎರಡು ಡಿಸ್ಕ್ರಿಪ್ಟಿವ್ ಪೇಪರು, MCQ ಪೇಪರ್ ಅಲ್ಲ, ನೆನ್ಪಿಟ್ಕೊಳ್ಬೇಕು ಇದನ್ನು. ನೆಕ್ಸ್ಟು ಆ 2 ಪೇಪರ್ ಆಗಿದ ನಂತರ ಜನರಲ್ ಪೇಪರ್ ಇರುತ್ತೆ, ಆಪ್ಷನಲ್ ಪೇಪರ್ ಇರುತ್ತೆ. ಜನರಲ್ ಪೇಪರ್ ಇದು 100 ಮಾರ್ಕ್ಸ್ಗೆ, ಕ್ವಶನ್ಸ್ ಎಷ್ಟಂತ ಕೊಟ್ಟಿಲ್ಲ, 100 ಮಾರ್ಕ್ಸ್ ಅಂದರೆ 100 ಕ್ವಶನ್ಸೇ ಇರ್ಬೋದು. ಇದು 1.5 ಗಂಟೆಗೆ ಇರುತ್ತೆ, ಅಂದರೆ 90 ನಿಮಿಷ. ಇದು MCQ ಫಾರ್ಮೇಟ್ ಇರುತ್ತೆ.
ಇದೇನು MCQ ಫಾರ್ಮೆಟ್ ಇರುತ್ತೆ. ಓಕೆನಾ, ಇದು MCQ ಫಾರ್ಮೆಟ್. ನೆಕ್ಸ್ಟ್ ಆಪ್ಷನಲ್ ಪೇಪರ್ ನೋಡಿ. ಆಪ್ಷನಲ್ ಪೇಪರ್, ಜನರಲ್ ಪೇಪರ್ ಅಂದರೆ ಹಿಸ್ಟ್ರಿ, ಜಾಗ್ರಫಿ ಈ ಥರ ಹ್ಯುಮ್ಯಾನಿಟೀಸ್ ಎಲ್ಲ ಸೇರಿಕೊಂಡು ಜನರಲ್ ಪೇಪರ್ ಆಗಿರುತ್ತೆ. ಇದು MCQ ಪೇಪರ್, ಅದು 100 ಕ್ವಶನ್ಸ್ 100 ಮಾರ್ಕ್ಸ್ 90 ಮಿನಿಟ್ಸ್. ನೆಗೆಟಿವ್ ಮಾರ್ಕಿಂಗ್ ಇದ್ದೇ ಇರುತ್ತೆ, 1/4 ಇರುತ್ತೆ. KPSC ಕಂಡಕ್ಟ್ ಮಾಡೋದಲ್ವಾ. ನೆಕ್ಸ್ಟ್ ನೋಡಿ, ಆಪ್ಷನಲ್ ಸಬ್ಜೆಕ್ಟ್ ಅಂತ ಬಂದಾಗ ಆಪ್ಷನಲ್ ಸಬ್ಜೆಕ್ಟ್ಸಲ್ಲಿ ಪಾರ್ಟ್ ಎ ಪಾರ್ಟ್ ಬಿ ಅಂತ ಕೊಟ್ಟಿರ್ತಾರೆ. ಪಾರ್ಟ್ ಎನಲ್ಲಿ 2 ಪೇಪರ್ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಪಾರ್ಟ್ ಬಿನಲ್ಲೂ 2 ಪೇಪರ್ ಸೆಲೆಕ್ಟ್ ಮಾಡಬೇಕು. ಇದು ನಿಮಗೆ ಡಿಸ್ಕ್ರಿಪ್ಟಿವ್ ಆಗಿರುತ್ತೆ. ಇದೇನಿದು ಡಿಸ್ಕ್ರಿಪ್ಟಿವ್. ಸೊ ನಿಮಗೆ ಇಂಗ್ಲೀಷ್, ಕನ್ನಡ ಡಿಸ್ಕ್ರಿಪ್ಟಿವ್, ಆಪ್ಷನಲ್ ಪೇಪರ್ಸ್ನು ಡಿಸ್ಕ್ರಿಪ್ಟಿವ್. MCQ ಯಾವುದು, ಬರೀ ಜನರಲ್ ನಾಲೆಡ್ಜ್ ಪೇಪರ್. ಸೊ 2 ಪೇಪರ್ ಎಲ್ಲಿಂದ ಸೆಲೆಕ್ಟ್ ಮಾಡಬೇಕು ಸರ್ ಅಂದರೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ. ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ಫಾರ್ ಈಚ್ ಪೇಪರ್ ಎಷ್ಟಿರ್ಬೋದು, 100 ಮಾರ್ಕ್ಸ್ ಇರುತ್ತೆ ಮ್ಯಾಕ್ಸಿಮಮ್. ಡ್ಯೂರೇಷನ್ ಎಷ್ಟಪ್ಪ, 3 hours. ಸೊ ನೀವು BEಯಲ್ಲಿ ಇದು ಒಂದು ಪ್ರಾಕ್ಟೀಸ್ ಇರುತ್ತೆ. ಡಿಸೈನ್ ಆಫ್ ಮಷಿನ್ ಎಲಿಮೆಂಟ್ ತೊಗೊಳ್ಬೋದು, ಹೀಟ್ ಆ್ಯಂಡ್ ಮಾಸ್ ಟ್ರಾನ್ಸ್ಫರ್ ಯಾವುದೇ ತೊಗೊಳ್ಳಿ, ಆಗ ನೀವು 100 ಮಾರ್ಕ್ಸ್ಗೆ ಬರೀತೀರಾ, 3 hours ಟೈಮ್ ಇರುತ್ತೆ. ಸೇಮ್ ಫಾರ್ಮೆಟ್ ಇಲ್ಲೂ ಅಡಾಪ್ಟ್ ಮಾಡಿರ್ತಾರೆ. ಸೊ ಪಾರ್ಟ್ ಎ ಪಾರ್ಟ್ ಬಿ, ಇಲ್ಲಿ ನಿಮಗೆ ಸಬ್ಜೆಕ್ಟ್ಸ್ನ ಮೆನ್ಷನ್ ಮಾಡಿದ್ದಾರೆ ನೋಡಿ. ಫ್ಲೂಯಿಡ್ ಮೆಕ್ಯಾನಿಕ್ಸ್, ಮೆಕ್ಯಾನಿಕ್ಸ್ ಆಫ್ ಮೆಟೀರಿಯಲ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ 2ನೇದು, 3ನೇದು ಎನರ್ಜಿ, ಎನ್ವಿರಾನ್ಮೆಂಟ್ ಆ್ಯಂಡ್ ಪವರ್ ಪ್ಲಾಂಟ್. ಸೊ ಈ 3 ಸಬ್ಜೆಕ್ಟಲ್ಲಿ ಇದು 2 ಸೇರಿ ಒಂದೇ ಇದು ಮಾಮ್ ಅಥವಾ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ಅಂತ ಹೇಳ್ತೀವಿ. ಸೊ ಈ ಸಬ್ಜೆಕ್ಟು 3 ಸಬ್ಜೆಕ್ಟಲ್ಲಿ 2 ಆಯ್ಕೆ ಮಾಡಲೇಬೇಕು. 2 ಪೇಪರ್ಸ್ನ ಆಯ್ಕೆ ಮಾಡಲೇಬೇಕು. ಯಾವುದಾದ್ರೂ 2 ಪೇಪರ್. ಫಾರ್ ಎಕ್ಸಾಂಪಲ್ ನಾನು ಫ್ಲೂಯಿಡ್ ಮೆಕ್ಯಾನಿಕ್ಸು, ಇಂಜಿನಿಯರಿಂಗ್, ಎನರ್ಜಿ, ಎನ್ವಿರಾನ್ಮೆಂಟ್ ಆ್ಯಂಡ್ ಪವರ್ ಪ್ಲಾಂಟ್ ತೊಗೊಂಡ್ರೆ 2 ಪೇಪರ್ ಆಯ್ಕೆ ಮಾಡ್ಕೊಂಡಂಗೆ. ಇಲ್ಲಪ್ಪ ನಾನು ಈ ಪೇಪರ್ ತೊಗೊಳ್ತೀನಿ ಅಂದರೆ ನಿಮ್ಮ ಇಷ್ಟ, ಈ ಪೇಪರ್ ಆದರೂ ತೊಗೊಳ್ಬೋದು ಅಥವಾ ಈ ಪೇಪರ್ ಆದರೂ ತೊಗೊಳ್ಬೋದು. ಓಕೆ, ಸೊ ಒಟ್ಟಿಗೆ 2 ಪೇಪರ್ನ ಕಂಪಲ್ಸರಿ ತೊಗೊಳ್ಳೇಬೇಕು ಪಾರ್ಟ್ ಎಯಿಂದ. ಇನ್ನು ನೆಕ್ಸ್ಟ್ ಪಾರ್ಟ್ ಬಿನಲ್ಲೂ ಅಷ್ಟೇ 2 ಪೇಪರು. ಯಾವ್ಯಾವ ಸಬ್ಜೆಕ್ಟ್ನ ಮೆನ್ಷನ್ ಮಾಡಿದ್ದಾರೆ ಮೆಕ್ಯಾನಿಕಲಲ್ಲಿ ನೋಡೋದಾದರೆ, ಟರ್ಬೋ ಮಷಿನ್ಸ್, ಮೆಕಾಟ್ರಾನಿಕ್ಸ್, ಥಿಯರಿ ಆಫ್ ಎಲಾಸ್ಟಿಸಿಟಿ, ಥರ್ಮೋಡೈನಮಿಕ್ಸ್ ಆ್ಯಂಡ್ ಹೀಟ್ ಆ್ಯಂಡ್ ಮಾಸ್ ಟ್ರಾನ್ಸ್ಫರ್ ಆ್ಯಂಡ್ ಫ್ಲೂಯಿಡ್ ಪವರ್ ಇಂಜಿನಿಯರಿಂಗ್. ಸೊ ಇದರಲ್ಲೂ 5 ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ಯಾವುದಾದ್ರೂ 2, ಇವೆರಡಾದರೂ ತೊಗೊಳ್ಳಿ, ಇವೆರಡಾದರೂ ತೊಗೊಳ್ಳಿ ಅಥವಾ ಇವೆರಡಾದರೂ ತೊಗೊಳ್ಳಿ. ಕಾಂಬಿನೇಷನ್ ಆಫ್ ಎನಿ 2, ಯಾವುದಾದ್ರೂ 2 ಸಬ್ಜೆಕ್ಟ್ಸ್ನ ಮಾತ್ರ ತೊಗೊಳ್ಬೇಕು. ಸೊ ನನ್ನ ಸಜೆಷನು ಇಲ್ಲಿ ಥರ್ಮಲಲ್ಲಿ ಸಂಬಂಧಪಟ್ಟಂತಿರುವಂಥದ್ದು ಕಾರಣದಿಂದ ಟರ್ಬೋ ಮಷಿನರಿ ಆ್ಯಂಡ್ ಥರ್ಮೋಡೈನಮಿಕ್ಸ್ ಆ್ಯಂಡ್ ಹೀಟ್ ಆ್ಯಂಡ್ ಮಾಸ್ ಟ್ರಾನ್ಸ್ಫರ್ ತೊಗೊಳ್ಳೋದ್ರಲ್ಲಿ ಉತ್ತಮ. ಯಾಕಂದರೆ 2 ಸಬ್ಜೆಕ್ಟ್ ಕಂಟಿನ್ಯೂಟಿ ಇರುತ್ತೆ. ಇಲ್ಲ ಬೇಡ ಅಂತ ಅನ್ನೋದಿದ್ರೆ, ಇಲ್ಲಿ ಫ್ಲೂಯಿಡ್ ಪವರ್ ತೊಗೊಂಡಿದ್ರೆ, ಇಲ್ಲಿ ಎನರ್ಜಿ ತೊಗೊಂಡಿದ್ರೆ ಅಂದರೆ ಇಲ್ಲಿ ಫ್ಲೂಯಿಡ್ ಪವರ್ ತೊಗೊಳ್ಳಿ, ನೆಕ್ಸ್ಟ್ ಟರ್ಬೋ ಮಷಿನರಿ ತೊಗೊಳ್ಳಿ. ಸೊ ಆ ಥರ ಆದರೂ ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾಕಂದರೆ ನಿಮಗೆ ಕಂಟಿನ್ಯೂಟಿ ಇರುತ್ತೆ ಸಬ್ಜೆಕ್ಟ್ ಪ್ರಕಾರ. ಸೊ ಇಲ್ಲಿಗೆ ನಿಮಗೆ ಎಕ್ಸಾಮ್ ಫಾರ್ಮೆಟ್ ಬಗ್ಗೆ ಗೊತ್ತಾಗಿರ್ಬೇಕು ಅನಿಸುತ್ತೆ. ಇಂಗ್ಲೀಷ್ ಪೇಪರ್ ಇರುತ್ತೆ, ಇದು ಕ್ವಾಲಿಫೈಯಿಂಗ್ ನೇಚರ್, 100 ಮಾರ್ಕ್ಸ್ 90 ಮಿನಿಟ್ಸ್ ರಿಟರ್ನ್ ಪೇಪರ್. ಇದು ಕನ್ನಡ ಪೇಪರ್ ಇರುತ್ತೆ. ಕನ್ನಡ ಎಷ್ಟು ಮಾರ್ಕ್ಸಿಗೆ ಇದು 100 ಮಾರ್ಕ್ಸು, 90 ಮಿನಿಟ್ಸ್ ಟೈಮ್ ಲಿಮಿಟ್ ಇರುತ್ತೆ. ಅದಾಗಿದ ನಂತರ ಇವೆರಡು ಡಿಸ್ಕ್ರಿಪ್ಟಿವ್ ಪೇಪರ್, ಮತ್ತು ಕ್ವಾಲಿಫೈಯಿಂಗ್ 2 ಪೇಪರಿಂದ ಎಷ್ಟೆಷ್ಟು, ಈಚ್ ಪೇಪರಿಂದ 30%, ಇಲ್ಲೂ 30%. 2 ಪೇಪರಿಂದ ಅಗ್ರಿಗೇಟ್ ಎಷ್ಟು ಬರಬೇಕು, 35% ಬರಲೇಬೇಕು. ಒಂದಾಯ್ತಾ. ನೆಕ್ಸ್ಟ್ GS ಪೇಪರ್. GS ಏನಿದೆ ಇದು MCQ ಫಾರ್ಮೆಟ್ ಆಗಿರುತ್ತೆ. ಎಷ್ಟು ಕ್ವಶನ್ಸ್ ಇರುತ್ತೆ, 100 ಕ್ವಶನ್ಸ್ 100 ಮಾರ್ಕ್ಸ್ ಇರುತ್ತೆ. 100 ಕ್ವಶನ್ಸ್ 100 ಮಾರ್ಕ್ಸ್. ನೆಗೆಟಿವ್ ಇರುತ್ತೆ 1/4 ಇರುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಇದ್ರಾಗ ಮೆನ್ಷನ್ ಮಾಡಿಲ್ಲ, ಬಟ್ KPSC ಪ್ರಕಾರ 1/4 ಇದೇ ಇರುತ್ತೆ. ಅದಾದ ನಂತರ GS ಅಲ್ಲಿ ಏನೇನಿರುತ್ತೆ, ಹ್ಯುಮ್ಯಾನಿಟೀಸ್ ಇರುತ್ತೆ. ಇಷ್ಟು ನೆನಪಿರಬೇಕು. ಟೈಮ್ ಲಿಮಿಟ್ ಎಷ್ಟು, 90 ಮಿನಿಟ್ಸ್. ನೆಕ್ಸ್ಟ್ GS ಆಯಿತು. ಇದು 3ನೇದು ಅಂತ ಕನ್ಸಿಡರ್ ಮಾಡಿದ್ರೆ ಅಲ್ವಾ. ಇದು 1ನೇ ಪೇಪರು, ಇದು 2ನೇ ಪೇಪರು, ಇದು 3ನೇದು. 4ನೇದು ಯಾವುದು, ಆಪ್ಷನಲ್ ಪೇಪರ್ಸ್. ಇದರೊಳಗಡೆ ಪಾರ್ಟ್ ಎ, ನೆಕ್ಸ್ಟು ಪಾರ್ಟ್ ಬಿ. ಸೊ ಇಲ್ಲೂ 2 ಸಬ್ಜೆಕ್ಟ್ಸ್ ಕನ್ಸಿಡರ್ ಮಾಡ್ತೀರಾ, ಇಲ್ಲೂ 2 ಸಬ್ಜೆಕ್ಟ್ಸ್ನ ಚೂಸ್ ಮಾಡ್ತೀರಾ. ಇವೆರಡು ಏನಾಗಿರುತ್ತೆ, ಡಿಸ್ಕ್ರಿಪ್ಟಿವ್ ಆಗಿರುತ್ತೆ. 100 ಮಾರ್ಕ್ಸ್ ಈಚ್ ಪೇಪರ್, 3 hour ಡ್ಯೂರೇಷನ್. ಸೊ ಇದಕ್ಕೆ ನೆಗೆಟಿವ್ ಅಂತಿರಲ್ಲ, ಜಸ್ಟ್ 3 hour ಡ್ಯೂರೇಷನ್, 100 ಮಾರ್ಕ್ಸ್. ನೀವು ಮೇನ್ ಎಕ್ಸಾಮಿನೇಷನ್ ಹೇಗೆ ಬರೀತಿರಲ್ಲ ಇಂಜಿನಿಯರಿಂಗಲ್ಲಿ ಆ ಥರ. ಸೊ ಇದು ನಮ್ಮ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ನ ಒಂದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನು. ಇಷ್ಟು ಡೀಟೇಲ್ಸ್ನ ನಾನು ನಿಮಗೆ ಹೇಳಬೇಕಾಯಿತು. ಈ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಅರ್ಥ ಮಾಡಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ನೀವು ಡಾಕ್ಯುಮೆಂಟಲ್ಲಿ ಏನು ನೋಡ್ತಿರ್ತೀರಾ, ಇದೆಲ್ಲ ಸಿಲೆಬಸ್. ಸೊ ಫ್ಲೂಯಿಡ್ ಮೆಕ್ಯಾನಿಕ್ಸಲ್ಲಿ ಏನು ಸಿಲೆಬಸ್ ಇದೆ ಅಂತೆಲ್ಲ ಕೊಟ್ಟಿದ್ದಾನೆ. ಪಾರ್ಟ್ ಎನಲ್ಲಿ ಮೆಕ್ಯಾನಿಕ್ಸ್ ಆಫ್ ಮಟೀರಿಯಲ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸಲ್ಲಿ ಸಿಲೆಬಸ್ ಏನಿದೆ ಅಂತೆಲ್ಲ ಡೀಟೇಲಾಗಿ ಹೇಳಿದ್ದಾನೆ. ಪಾಸ್ ಮಾಡ್ಕೊಂಡು ನೀವು ವೀಡಿಯೋದಲ್ಲಿ ನೋಡ್ಕೊಳ್ಬೋದು. ಅದೇ ರೀತಿಯಲ್ಲಿ ಎನರ್ಜಿ, ಎನ್ವಿರಾನ್ಮೆಂಟ್ ಆ್ಯಂಡ್ ಪವರ್ ಪ್ಲಾಂಟಲ್ಲಿ ಏನೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾನೆ, ಏನೆಲ್ಲ ಟಾಪಿಕ್ಸ್ನ ಮೆನ್ಷನ್ ಮಾಡೋದಂತ ಇಲ್ಲಿ ಕೊಟ್ಟಿರ್ತಾರೆ. ಈ ಡೀಟೇಲ್ಸ್ನೆಲ್ಲ ನೋಡ್ಕೊಳ್ಳಿ. ಅಂದರೆ ಇದು ಕೆಳಗಡೆದೂ ಎನರ್ಜಿ, ಇಂಜಿನಿಯರಿಂಗ್ ಆ್ಯಂಡ್ ಎನ್ವಿರಾನ್ಮೆಂಟ್ ಆಗಿರುತ್ತೆ. ಸೊ ಎಲ್ಲ ಸಿಲೆಬಸ್ ಇರುತ್ತೆ, ನೋಡ್ಕೋಬೋದು. ನೀವು ಇದೆಲ್ಲ ಸ್ಕ್ರೀನ್ಶಾಟ್ ಆದರೂ ತೊಗೊಳ್ಳಿ ಅಥವಾ ವಿಡಿಯೋ ಪಾಸ್ ಮಾಡೋದ್ರ ನೋಡ್ಕೊಳ್ಳಿ. ನೆಕ್ಸ್ಟು ಆಪ್ಷನಲ್ ಸಬ್ಜೆಕ್ಟ್ಸು ಫಾರ್ ಪಾರ್ಟ್ ಬಿ, ಟರ್ಬೋ ಮಷಿನರಿನಲ್ಲಿ ಏನೆಲ್ಲ ಸಿಲೆಬಸ್ ಇದೆ ಅಂತ ಹೇಳಿ ಕೊಟ್ಟಿರ್ತಾರೆ, ಇದನ್ನು ನೋಡ್ಕೊಳ್ಳಿ. ಸಿಮಿಲರಾಗಿ ಮೆಕಾಟ್ರಾನಿಕ್ಸ್ ಸಿಲೆಬಸ್ ಏನಿದೆ ಅಂತ ಎಲ್ಲ ಡೀಟೇಲ್ಸ್ ಇಲ್ಲಿ ಕೊಟ್ಟಿರ್ತಾರೆ, ಎಲ್ಲ ಡೀಟೇಲ್ಸ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಥಿಯರಿ ಆಫ್ ಎಲಾಸ್ಟಿಸಿಟಿ ನೋಡಿ. ಥಿಯರಿ ಆಫ್ ಎಲಾಸ್ಟಿಸಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದು. ಬಟ್ ಭಾಳಷ್ಟು ನ್ಯೂಮರಿಕಲ್ಸ್, ಡೆರಿವೇಷನ್ಸ್ ಇನ್ವಾಲ್ವ್ ಆಗಿರುತ್ತೆ. ಈ ಸಬ್ಜೆಕ್ಟ್ನ ಅರ್ಥ ಮಾಡ್ಕೊಂಡಿರೋಂಥವ್ರು ಈ ಸಬ್ಜೆಕ್ಟಲ್ಲಿ ಒಳ್ಳೆ ಸ್ಕೋರ್ ಮಾಡ್ಬೋದು. ಏನಕ್ಕಂದರೆ ನ್ಯೂಮರಿಕಲ್ಸ್ ಆ್ಯಂಡ್ ಡೆರಿವೇಟಿವ್ಸ್ ಥಿಯರಿ ಕಮ್ಮಿ ಇರುತ್ತೆ. ಇಲ್ಲಿ ನ್ಯೂಮರಿಕಲ್ಸ್, ಡೆರಿವೇಟಿವ್ಸ್ ಭಾಳ ಇರೋ ಕಾರಣದಿಂದ ಇದು ಒಳ್ಳೆ ಸ್ಕೋರಿಂಗ್ ಸಬ್ಜೆಕ್ಟ್. ಸೊ ನೋಡಿಬಿಟ್ಟು ಆಯ್ಕೆ ಮಾಡ್ಕೊಳ್ಳಿ.
ಸಿಮಿಲರ್ ಆಗಿ ಥರ್ಮೋಡೈನಮಿಕ್ಸ್ ಆ್ಯಂಡ್ ಹೀಟ್ ಆ್ಯಂಡ್ ಮಾಸ್ ಟ್ರಾನ್ಸ್ಫರ್, ಇದ್ರ ಬಗ್ಗೆ ನಾನು ಹೇಳೋಂಥ ಅವಶ್ಯಕತೆ ಇಲ್ಲ. ATD BTD ಇರ್ಬೋದು, ಹೀಟ್ ಆ್ಯಂಡ್ ಮಾಸ್ ಟ್ರಾನ್ಸ್ಫರ್ ಇರ್ಬೋದು, ಟರ್ಬೋ ಮಷಿನರಿ ಇರ್ಬೋದು, ವೈಬ್ರೇಷನ್ಸ್ ಕೂಡ ಸ್ವಲ್ಪ ಇನ್ವಾಲ್ವ್ ಆಗಿರುತ್ತೆ, ಬಟ್ ವೈಬ್ರೇಷನ್ಸ್ ಇದ್ರ ಕನ್ಸಿಡರ್ ಮಾಡಲ್ಲ, ಅದು ನೀವು ಡಾಮೋ ಡಿಸೈನಿಗೆಲ್ಲ ಬರೋಂಥದ್ದು. ಸೊ ಥರ್ಮೋಡೈನಮಿಕ್ಸ್ ಆ್ಯಂಡ್ ಹೀಟ್ ಆ್ಯಂಡ್ ಮಾಸ್ ಟ್ರಾನ್ಸ್ಫರ್, ATD BTD ಹೀಟ್ ಆ್ಯಂಡ್ ಮಾಸ್ ಟ್ರಾನ್ಸ್ಫರ್ ನೋಡ್ತಾ ಇರ್ಬೋದು ನೀವು. ಇಲ್ಲಿ ಇದಕ್ಕೆ ATD ಆಟೋ ಸೈಕಲ್, ಡೀಸೆಲ್ ಸೈಕಲ್, ಡ್ಯುಯಲ್ ಕಂಬಷನ್ ಸೈಕಲ್ ಇರ್ಬೋದು. ಅದಾಗಿದ ನಂತರ ನೋಡಿ ಇಲ್ಲೇನು ಐಸಿ ಇಂಜನ್ಸ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಅದಾಗಿದ ನಂತರ ರೆಫ್ರಿಜರೇಷನ್ ಬಗ್ಗೆ ಕೊಟ್ಟಿಲ್ಲ, ಮುಂದೆ ಇರ್ಬೋದು ಅನಿಸುತ್ತೆ, ನೋಡೋಣ. ಮತ್ತು ಫಸ್ಟ್ ಲಾ, ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಎಲ್ಲ ನೋಡಿರ್ತೀರ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ವೇಪರ್ ಸೈಕಲ್ಸ್ ಬಗ್ಗೆ ಕೊಟ್ಟಿದ್ದಾನೆ, ರೆಫ್ರಿಜರೇಷನ್ಸ್ ಬಗ್ಗೆನೂ ಇದೆ, ರೆಫ್ರಿಜರೇಟರ್ಸ್ ಬಗ್ಗೆನೂ ಇದೆ, ನಾಸಲ್ಸ್ ಬಗ್ಗೆ ಇದೆ, ಆದಮೇಲೆ ಕಂಪ್ರೆಸರ್ಸ್ ಬಗ್ಗೆ ಇದೆ, ಅದಾಗಿದ ನಂತರ ಜೆಟ್ಸ್ ಬಗ್ಗೆನೂ ಕೇಳಿದ್ದಾರೆ. ಸೊ ಸ್ಟೀಮ್ಸು ಬಗ್ಗೆ ಎಲ್ಲ ಕೊಟ್ಟಿದ್ದಾನೆ, ಇಲ್ಲಿ ರೆಫ್ರಿಜರೇಟರ್ ಬಗ್ಗೆ ಮೆನ್ಷನ್ ಮಾಡಿಲ್ಲ. ಓಕೆ, ಸೊ ಥರ್ಮೋಡೈನಮಿಕ್ಸಲ್ಲಿ ಕಮ್ಮಿನೇ ಇದೆ, RSA ಬಗ್ಗೆ ಮೆನ್ಷನ್ ಮಾಡಿಲ್ಲ ಇಲ್ಲಿ. ಫ್ಲೂಯಿಡ್ ಪವರ್ ಇಂಜಿನಿಯರಿಂಗ್, ಇಲ್ಲಿ ಸಿಲೆಬಸ್ ನೋಡಿ, ಫ್ಲೂಯಿಡ್ ಪವರ್ ಇಂಜಿನಿಯರಿಂಗ್ ಸಾಕಷ್ಟು ಸಿಲೆಬಸ್ ಕೊಟ್ಬಿಟ್ಟಿದ್ದಾರೆ. ಸೊ ಫ್ಲೂಯಿಡ್ ಪವರ್ ಇಂಜಿನಿಯರಿಂಗು ಪಂಪ್ಸ್ ಬಗ್ಗೆ ಇದೆ, ಆ್ಯಕ್ಚುಯೇಟರ್ಸ್ ಇದೆ, ಮತ್ತು ಕಂಟ್ರೋಲ್ ವಾಲ್ಸ್ ಬಗ್ಗೆ ಇದೆ, ಸರ್ಕ್ಯೂಟ್ಸ್ ಬಗ್ಗೆ, ಹೈಡ್ರಾಲಿಕ್ ಸರ್ಕ್ಯೂಟ್ಸ್ ಬಗ್ಗೆ ಮೆನ್ಷನ್ ಮಾಡಿದ್ದಾನೆ, ನ್ಯೂಮ್ಯಾಟಿಕ್ ಸಿಸ್ಟಮ್ಸ್ ಬಗ್ಗೆನೂ ಮೆನ್ಷನ್ ಮಾಡಿದ್ದಾನೆ. ಇದೆಲ್ಲ ಥಿಯರಿ ಆಗಿರುತ್ತೆ. ಸೊ ಅದೇ ರೀತಿಯಲ್ಲಿ ಇನ್ನೂ ಕೆಳಗಡೆ ಸಿಲೆಬಸ್ ಇದೆ ನೋಡಿ. ಇನ್ನು ನ್ಯೂಮ್ಯಾಟಿಕ್ ಆ್ಯಕ್ಚುಯೇಟರ್ಸ್ ಇರ್ಬೋದು, ನ್ಯೂಮ್ಯಾಟಿಕ್ ಕಂಟ್ರೋಲ್ ವಾಲ್ಸ್ ಇರ್ಬೋದು, ಹೈಡ್ರಾಲಿಕ್ ಆ್ಯಕ್ಚುಯೇಟರ್ಸು, ಹೈಡ್ರಾಲಿಕ್ ಕಂಟ್ರೋಲ್ ವಾಲ್ಸ್ ಆಯಿತು. ಈಗ ನ್ಯೂಮ್ಯಾಟಿಕ್ ಬಗ್ಗೆ ನೋಡಿದ್ರೆ ಸಿಂಗಲ್ ನ್ಯೂಮ್ಯಾಟಿಕ್ ಕಂಟ್ರೋಲ್ ವಾಲ್ ಇರ್ಬೋದು, ಸಿಗ್ನಲ್ ಪ್ರೊಸೆಸಿಂಗ್ ಎಲಿಮೆಂಟ್ಸ್ ಯಾವುದಾದ್ರು ಬರ್ತವೆ, ಅದಾದ ನಂತರ ಮಲ್ಟಿ ಸಿಲಿಂಡರ್ ಅಪ್ಲಿಕೇಶನ್ಸ್ ಏನೇನಿದೆ, ಎಲೆಕ್ಟ್ರೋನ್ಯೂಮ್ಯಾಟಿಕ್ ಕಂಟ್ರೋಲ್, ಇಷ್ಟು ಡೀಟೇಲ್ಸು ಇಲ್ಲಿ ಕೊಟ್ಟಿದ್ದಾನೆ. ಸೊ ಇಷ್ಟು ಡೀಟೇಲ್ಸು ಈ ವರ್ಷ ಬರುವಂಥ ನೋಟಿಫಿಕೇಷನ್ಗೆ ಬದಲಾವಣೆಗಳು ಇಷ್ಟು ನೋಡ್ಬೋದು. ಅದಾದ ನಂತರ ಇಲ್ಲಿ ಇನ್ನೊಂದು ಕೊಟ್ಟಿದ್ದ ನೋಡಿ, ಇನ್ನುಳಿದಂತೆ ಜಲಸಂಪನ್ಮೂಲ ಇಲಾಖೆ ವೃಂದ ಮತ್ತು ನೇಮಕಾತಿ ನಿಯಮಗಳ ಅಧಿಸೂಚನೆ ಸಂಖ್ಯೆ, ಈ ಸಂಖ್ಯೆ ದಿನಾಂಕ 3/12/2024 ಇನ್ಯಾವುದೇ ಬದಲಾವಣೆ ಇರುವುದಿಲ್ಲ. ಅಂದರೆ ಅವತ್ತಿಂದ ಇನ್ನೊಂದು ಏನು AW ನೋಟಿಫಿಕೇಷನ್ ಹಳೇದಿತ್ತಲ್ಲ, ಆ ನೋಟಿಫಿಕೇಷನಲ್ಲಿ ಇದು ಹೊಸದಾಗಿ ಆ್ಯಡ್ ಆಗುತ್ತೆ, ಇನ್ನು ಹಳೇದಾಗೆ ಉಳಿಯುತ್ತೆ ಅಂತ ಹೇಳ್ತಾರೆ. ಸೊ ಇಷ್ಟು ಡೀಟೇಲ್ಸ್ ನಿಮ್ಗೆ ಗೊತ್ತಾಗಿರಬೇಕು. ಹಳೆ ಡಾಕ್ಯುಮೆಂಟನ್ನು ನಾನು ಆದಷ್ಟು ಬೇಗನೆ ಅಪ್ಲೋಡ್ ಮಾಡ್ತೀನಿ. ಹಳೆ ಡಾಕ್ಯುಮೆಂಟ್ ಏನಿದೆ ಇದಕ್ಕೇನು ಕಂಪ್ಯಾರಿಸನ್ ಮಾಡಿ ಏನಿನ್ನ ಬದಲಾವಣೆ ಇರುವುದಿಲ್ಲ ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ಸ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ಕೊಟ್ಟಿರುವಂಥ ಮಾಹಿತಿ ನಿಮಗೆ ಇನ್ಫಾರ್ಮೇಟಿವ್ ಅನಿಸ್ತಂದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಈ ಒಂದು ನೋಟಿಫಿಕೇಷನಿನ ಪ್ರತಿಯೊಂದು ಅಪ್ಡೇಟು ನನ್ನ ಚಾನಲಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ಆ ಒಂದು ಅಪ್ಡೇಟ್ಸ್ಗಾಗಿ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ವಿಡಿಯೋನು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಸೊ ಯಾವುದೇ ಹೊಸ ನೋಟಿಫಿಕೇಷನ್ ಬರಲಿ, ಯಾವುದೇ ಥರದ ಅಪ್ಡೇಟ್ ಇರಲಿ, ನಾನು ನಿಮಗೆ ನನ್ನ ಚಾನಲಲ್ಲಿ ಕೊಡ್ತಾ ಹೋಗ್ತೀನಿ. ಇಷ್ಟು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.